ಸಂಕ್ರಾಂತಿ ಹಬ್ಬ ಬಂತು ಅಂದರೆ ತಟ್ ಅಂತ ನಮಗೆಲ್ಲ ನೆನಪಾಗೋದು ಎಳ್ಳು ಬೆಲ್ಲ. ಅಷ್ಟಕ್ಕೂ ನಾವೇನಕ್ಕೆ ಈ ಸಮಯದಲ್ಲಿ ಎಳ್ಳನ್ನು ತಿಂತೀವಿ ಅಂದರೆ ಚಳಿಗಾಲದಿಂದಾಗಿ ನಮ್ಮ ಸ್ಕಿನ್ ಎಲ್ಲ ಒಡ್ಕೊಂಡು ಡ್ರೈ ಆಗಿರುತ್ತೆ. ಈ ಒಂದು ಎಳ್ಳನ್ನು ತಿನ್ನೋದ್ರಿಂದ ನಮ್ಮ ಸ್ಕಿನ್ನಲ್ಲಿ ಗ್ಲೋ ಹೆಚ್ಚುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ಇದು ಒಳ್ಳೆಯದು. ಹ್ಯಾಪಿ ಮಕರ ಸಂಕ್ರಾಂತಿ ಅಂತ ಎಲ್ಲರೂ ವಿಶ್ ಮಾಡಿದ್ದು. ಆದರೆ ಮಕರ ಸಂಕ್ರಾಂತಿಯ ಅರ್ಥ ನಿಮಗೆ ಗೊತ್ತಾ? ಮಕರ ಅಂದರೆ ರಾಶಿ, ಸಂಕ್ರಾಂತಿ ಅಂದರೆ ಟ್ರಾನ್ಸಿಷನ್, ಪರಿವರ್ತನೆ. ಆ ಸೂರ್ಯದೇವ ಮಕರ ರಾಶಿಗೆ ಹೋಗೋದನ್ನೇ ಮಕರ ಸಂಕ್ರಾಂತಿ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಆ ಸೂರ್ಯದೇವ ಉತ್ತರ ದಿಕ್ಕಿನ ಕಡೆ ಪ್ರವೇಶ ಮಾಡ್ತಾರೆ. ಈಗ ನೋಡಿ, ಇದು ನಮ್ಮ ಮನೇಲಿ ಮಾಡಿದಂತಹ ಸಂಕ್ರಾಂತಿ ಹಬ್ಬದ ಬಗೆಯ ಅಡಿಗೆ. ನಾನಂತೂ ಭರ್ಜರಿ ಬ್ಯಾಟಿಂಗ್ ಮಾಡ್ಕೊಂಡು ನೋಡಿ, ಸೂಪರ್. ಸಂಕ್ರಾಂತಿ ಒಂದು ಸುಗ್ಗಿ ಹಬ್ಬ ಆದ್ರಿಂದ ಎಳ್ಳು ಬೆಲ್ಲನ ಬರೀ ನಾವು ಮಾತ್ರ ತಿನ್ನೋದಲ್ಲ, ಅಕ್ಕಪಕ್ಕದ ಮನೆಯವ್ರಿಗೂ ಕೂಡ ಹಂಚುವಂಥದ್ದು ಒಂದು ಅಭ್ಯಾಸ ಆಗಿದೆ. ಎಳ್ಳು ಬೀರೋದು ಅನ್ನೋದೇ ನಮ್ಮ ಕಡೆ ಒಂದು ವಾಡಿಕೆ ಇದೆ. ಇನ್ನು ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ ಒಬ್ರಿಗೊಬ್ರು ಹೇಳ್ಕೊಂಡು ಎಳ್ಳು ಬೆಲ್ಲನ ಹಂಚ್ಕೊಳ್ಳೋದು ನಮ್ಮ ಕಡೆ ರೂಢಿ. ನಿಮ್ಮೆಲ್ರಿಗೂ ಕೂಡ ಅಷ್ಟೇ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಕಹಿಘಟನೆ ಎಲ್ಲನೂ ಮರೆತುಬಿಟ್ಟು ಲೈಫಲ್ಲಿ ಖುಷಿಯಾಗಿ ಜಾಲಿಯಾಗಿರಿ. ಹ್ಯಾಪಿ ಮಕರ ಸಂಕ್ರಾಂತಿ. ಧನ್ಯವಾದ.